ಮಗ ಆಣೆ ಮಾಡ್ತಾ ಇದೀವಿ, ಎಲ್ಲೂ ಬಾಯ್ ಬಿಡಲ್ಲ. ಅದೇನ್ ವಿಷಯ ಹೇಳೋ. ನಾನ್ ಲವ್ ಮಾಡ್ತೀರ ನಂದಿನಿನ, ಸುರೇಶನು ಲವ್ ಮಾಡ್ತಾವನೆ. ಏನು ಸುಕ್ಕ ಮಗ ಏನಾಯ್ತೋ, ಯಾಕೆ ಬರೀ ರಾವಡಿತಾ ಇದ್ಯಾ? ನಾನ್ ಲವ್ ಮಾಡಿದ ಹುಡುಗಿನೇ ರಮೇಶನ್ ಲವ್ ಮಾಡ್ತಾ ಇದ್ದಾನೆ ಕಣೋ. ಮಗ ಏನ್ ಹೇಳ್ತಾ ಇದ್ಯೋ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಏಯ್, ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನಾ? ಮತ್ತ್ಯಾಕೋ ಸುಮ್ಮನೆ ಇದೆಯಾ? ಬಾರೋ ಅವ್ನ ಹಚ್ಚಿ ಕೇಳೇ ಬಿಡೋಣ. ನಿನ್ನ ಹುಡುಗಿ ಅವ್ನ್ಯಾಕೋ ಟ್ರೈ ಮಾಡ್ಬೇಕು? ನಮ್ಮ ಹುಡುಗನ್ ಹೋಗಿ ಏನಾಗ್ತಾನ ಅವನು? ಬರಕೇಳ ಅವನಿಗೆ, ಇಲ್ಲಿದಾನೆ ಬರಕೇಳ ಅವನಿಗೆ. ಮಗ ಬೇಕಾದ್ರೆ ಎರಡೆಟ್ ನನ್ಗೊಡಿ, ಅವನ ಬಗ್ಗೆ ಮಾತಾಡ್ಬೇಡ. ಅವ್ನ್ ನನ್ನ ಫ್ರೆಂಡು. ದೋಸ್ತಿಗೆ ದೋಸ್ತಿ ಹುಯ್ಯ ನನ್ನ ಮಕ್ಕಳೆಲ್ಲ ಬಿಡಬಾರ್ದು. ಕಳಿಸ್ತೀನಿರೋ ಅವನ ಅಜ್ಜಿ ಇದೇ ಟೇಬಲ್ ಮೇಲೆ ಕುರುಪಾಗಿ ಕಳಿಸ್ತೀನಿ ಅವನಿಗೆ. ಇಡೋ ಫೋನ್ನ. ಕುರ್ಪಾಗ್ತಾನಂತೆ ಕುರ್ಪು. ಸುರೇಶ ಯಾರು? ನಮ್ ಫ್ರೆಂಡ್ ತಾನೆ. ಅಂದ್ರೆ ನಾವೆಲ್ಲ ನೀನು ಫ್ರೆಂಡೇ, ಅವನು ಫ್ರೆಂಡೇ. ನಮ್ ಇಡೀ ಫ್ರೆಂಡ್ ಸರ್ಕಲ್ ಅಲ್ಲ, ಅವನಷ್ಟು ನಿಯತ್ತಾಗಿ ಯಾರೋ ಇದಾರೆ. ಆದ್ರೆ ಅವ್ನು ಎಂತೆಂತ ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡಿದಾನೆ ಗೊತ್ತಾ? ನಮ್ಗೊಂದ್ ಪ್ರಾಬ್ಲಮ್ ಅಂತ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಬರ್ತಾನೆ. ಏಯ್, ಏನೋ ಮಾತಾಡ್ತಿದ್ಯಾ? ಅವ್ನು ಹೆಲ್ಪ್ ಮಾಡ್ದ ಅಂತ ಪ್ರೀತಿಸಿರೋ ಹುಡುಗಿನ ಬಿಡ್ತೀಯಾ? ಏಯ್, ನಾನು ಅವಳನ್ನ ಲವ್ ಮಾಡ್ತಾ ಇರೋ ವಿಷಯ ಅವ್ನು ಗೊತ್ತಿದ್ದಿದ್ರೆ ಅವ್ನು ಎಂಟ್ರಿ ಕೂಡ ಆಗ್ತಾ ಇರ್ಲಿಲ್ಲ. ಅವನಿಗೋಸ್ಕರ ನಾನು ಪ್ರಾಣನ ಬಿಟ್ಕೊಡ್ತೀನಿ. ಹುಡುಗಿ ಯಾವ ಲೆಕ್ಕ? ಅಯ್ಯೋ ಮಗ, ಎಣ್ಣೆ ಇಟ್ಟಲ್ಲಿ ಯಜಮಾರ್ ತರ ಮಾತಾಡ್ಬೇಡೋ. ಯಾವನಾದ್ರೂ ಕೇಳಿಸ್ಕೊಂಡ್ರೆ ಗುಕ್ಕು ಅಂತ ಅನ್ಕೊಂಡಲ್ಲೇ. ಏಯ್, ಅದಂಗೊಂಡು ಕುಂತ್ಕೊಳ್ಳ. ಯಾವನ್ ಏನಾದ್ರು ಅಂದ್ಕೊಳ್ಳೋ, ರಮೇಶ ಚೆನ್ನಾಗಿರ್ಬೇಕು. ಸರಿ ಮಚ್ಚಿ, ಈಗ ಏನ್ ಹೇಳ್ತೀಯಾ? ಸ್ನೇಹನ ಪ್ರೀತಿನ? ಅವ್ನ್ ಪ್ರೀತಿ ಗೆಲ್ಬೇಕು ಮಚ್ಚಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಎಡವಟ್ಗಳು ಆಗೋಗುತ್ತೆ ಕಣೋ. ಆಯ್ತು ಬಿಡ ಮಗ, ಹೇಳಲ್ಲ. ಎಣ್ಣೆ ಮೇಲಾಣೆ, ಎಲ್ಲೂ ಬಾಯ್ ಬಿಡಲ್ಲ. ಸತ್ಯವಾಗ್ಲೋ? ಸತ್ಯವಾಗ್ಲೂ ಮಗ. ಟೈಮ್ ಬೇರೆ ಆಯ್ತು, ಇವನ್ ಬೇರೆ ಫೋನೇ ತೆಗಿತಾ ಇಲ್ಲ. ಏ ರಮೇಶ, ಎದ್ದೋಳು. ನಂದಿನಿ ಡ್ರಾಪ್ ಮಾಡಲ್ವೇನು? ಫೋನ್ ರಿಂಗ್ ಆಗ್ತಾ ಇದೆ ನೋಡು. ಏನ್ ಹುಡುಗನೋ ಏನೋ, 8 ಗಂಟೆ ಆದ್ರೂ ಎದ್ದೇಳದೇ ಇಲ್ಲ. ಏ ರಮೇಶ, ಹೋಗಲ್ವೇನು? ಟೈಮ್ ಆಯ್ತು ಕಣೋ. ಯಾಕೋ? ಏನಿಲ್ಲ, ನೀನ್ ಸುಮ್ನೆ ಹೋಗಮ್ಮ. ಏನೇ ರಮೇಶ ಬರಲ್ವಂತ? ಏನ್ ಬರ್ತಾನೋ ಏನೋ, ನಿನ್ನೆಯಿಂದ ಫೋನೇ ತೆಗಿತಾ ಇಲ್ಲ. ಕೋಪ್ ಜಾಸ್ತಿ ಆಗಿದೆ ಅವನ್ಗೆ. ಸಿಗ್ಲಿ ಅವ್ನ್ ನನ್ ಕೈ ಮಾಡ್ತೀನಿ. ಗಾಡಿ ಓಡಿಸ್ತಿರ್ಬೇಕು, ಬರ್ತಾನ್ ಬಿಡು. ಏನ್ ಹುಡುಗರು ಏನೋ, ಯಾವಾಗ ನೋಡಿದ್ರು ಜಗಳ. ಸರಿಮಾ, ನನಗೆ ಟೈಮ್ ಆಗ್ತಿದೆ, ನಾನು ಬರ್ತೀನಿ. ಇನ್ನೊಂದ್ 5 ನಿಮಿಷ ನೋಡೇ ಬರ್ಬೋದು. ಅಯ್ಯ ಹೋಗಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಯಾಕೆ ಡಾರ್ಲಿಂಗ್, ನೆನ್ನೆ ಬರ್ಲಾ ಇಲ್ಲ? ಎಷ್ಟೊತ್ತು ಕತೆ ಗೊತ್ತಾ? ನೆನ್ನೆ ಅಮ್ಮನ ಜೊತೆ ಟೆಂಪಲ್ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹಾಯ್ ನಂದಿನಿ, ಏನ್ ಒಬ್ಳೆ ಬರ್ತಾ ಇದ್ಯಾ? ಎಲ್ಲಿ ನಿನ್ ಬಾಯ್ ಫ್ರೆಂಡ್ಸ್? ಅವ್ರ ಬಾಯ್ ಫ್ರೆಂಡ್ಸ್ ಅಲ್ಲ ಕಣೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಬಾಯ್ ಫ್ರೆಂಡ್ಸು ಲವರ್ಸು ಯಾರನ್ನಾದ್ರೂ ಒಬ್ಬರನ್ನ ಮೇಂಟೈನ್ ಮಾಡ್ಬೇಕು ಕಣೆ. ಮನೇಲಿ ಕೊಡೋ ದುಡ್ಡು ಮಂಗಳಾತಿ ತಟ್ಟೆಗೂ ಸಾಲಲ್ಲ. ಅದೇ ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ಕರೆನ್ಸಿ, ಕರಿಮಣಿ, ಫೀಲಿಂಗ್, ಶಾಪಿಂಗ್ ಎಲ್ಲಾನು ಮೇಂಟೈನ್ ಮಾಡ್ತಾನೆ ಅಲ್ವಾ ಡಾರ್ಲಿಂಗ್? ಯಾ ಇದೆಲ್ಲ ತಪ್ಪಲ್ವೇನೆ? ಹುಡುಗರ್ಗೆ ಮೋಸ ಮಾಡ್ದಂಗಲ್ವಾ? ಡಿಯರ್, ನಾನು ನಿಂಗೆ ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ಏನೇ ಮೋಸ? ಅವನೇ ನಮಗ್ ಪುಕ್ಸಟ್ಟೆನಾ ಮಾಡ್ತಾನೆ? ಅವ್ನ್ ನಮ್ ಕೈ ಹಿಡ್ಕೊಂಡು ಓಡಾಡಲ್ವಾ? ಬೈಕಲ್ಲಿ ಬ್ಯಾಕ್ ಸೀಟಲ್ಲಿ ಕೂರ್ಸ್ಕೊಂಡು ಥ್ರಿಲ್ ತಗೊಳಲ್ವಾ? ಅದೆಲ್ಲ ಬಿಡು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಒಂದ್ ಹುಡುಗನ್ ಜೊತೆ ಒಂದ್ ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ರೆ ಅವ್ನ್ ಫ್ರೆಂಡ್ ಸರ್ಕಲ್ ಅಲ್ಲಿ ವ್ಯಾಲ್ಯೂನೇ ಬೇರೆ. ಅದೆಲ್ಲ ಸಿಗೋದ್ ಯಾರಿಂದ? ನಮ್ಮಿಂದ ತಾನೇ. ಹಾಯ್. ಹಾಯ್. ಅಮ್ಮ ತಾಯಿ, ನೀನು ನಿನ್ ಬಾಯ್ ಫ್ರೆಂಡ್ಸ್ ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ ಬಿಟ್ಬಿಡಿ. ನಾನು ನನ್ನ ಫ್ರೆಂಡ್ಸ್ ಅಂತವ್ರಲ್ಲ. ಅಯ್ಯೋ ತಟ್ಟಿ. ಇಷ್ಟ ದಿನ ಸ್ನೇಹಿತರಾಗಿದ್ರು, ಈಗ ಗಂಡ ಹೆಂಡತಿ ಆಗ್ತಾರೆ ಅಷ್ಟೇ. ಸಂಬಂಧ ಬೆಳೆದ್ರೆ ಸ್ನೇಹ ಪ್ರೀತಿ ಎಲ್ಲ ಹಾಗೆ ಉಳಿಯುತ್ತೆ. ಏನಂತೀರಾ? ಹಳೆ ಜಗಳ, ಆಸ್ತಿ ವಿವಾದ, ನಾವು ನಿಮಗೆ ಕಾಲು ಎಳೆದಿದ್ದು, ನೀವು ನಮಗೆ ಕೆಸರು ಎರಚಿದ್ದು ಎಲ್ಲರೂ ಹಾಗೆ ಉಳ್ಕೊಳುತ್ತೆ. ನಮ್ ನಂದಿನಿ ಈಗ್ಲೇ ಮದ್ವೆ ಆಗಕ್ ಇಷ್ಟ ಇಲ್ಲ. ಅವಳಿನ್ನೂ ಓದ್ಬೇಕು ಅಂತಿದ್ದಾಳೆ. ಅಯ್ಯೋ, ಓದಿ ವಿದ್ಯಾವಂತಲಾಗ್ಲಿ ಬಿಡಿ. ನಾವೇನ್ ನಾಳೆನೆ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ವಾ? ಮದ್ವೆ ಆದ್ಮೇಲೆ ಓದ್ಲಿ ಬಿಡಿ. ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾಳೆ? ಅಲ್ಲ, ಅದು ನನ್ನ ಮಗಳು ಓದ್ತಾಳೆ, ಕೆಲಸಕ್ಕೆ ಸೇರ್ತಾಳೆ, ಸಂಪಾದನೆನೂ ಮಾಡ್ತಾಳೆ. ಅಳಿ ಅಂದ್ರೆ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಮೊದ್ಲು ಅದನ್ನ ಹೇಳಿ. ಹೇಳಿ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಹಾಯ್ ಮಾಮ್. ನನ್ ಬಂಗಾರ. ನನ್ ಮಗ ಬಿಸ್ಲಲ್ಲಿ ಓಡಾಡ್ಬೇಡ ಅಂದ್ರು ಓಡಾಡಿ ಓಡಾಡಿ ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದಾನೆ ಅಷ್ಟೇ. ಬಿಸ್ನೆಸ್ ಮಾಡೋ ಟೆನ್ಷನ್ ಅಲ್ಲಿ ಬ್ಲೀಚಿಂಗ್ ಮಾಡ್ಸೋದೇ ಮರ್ತ್ ಬಿಟ್ಟಿದ್ದಾನೆ. ಏನ್ ಬಿಸ್ನೆಸ್ ಮಾಡ್ತಾರೋ? ಏನ್ ಬಿಸ್ನೆಸ್? ಲಕ್ಷಾಂತರ ರೂಪಾಯಿ ಸುರ್ದಿ ವೈನ್ ಸ್ಟೋರ್ ಮಾಡ್ತಾ ಇದ್ದೇನೆ. ವೈನ್ ಸ್ಟೋರ? ಮೊದ್ಲೇ ಹೇಳೋದಲ್ವೇನಯ್ಯ, ಯಾವಾಗ್ಲಿಂದ ಶುರು? ಸದ್ಯದಲ್ಲೇ ಮಾಡ್ತಾ ಇದ್ದೀನಿ. ಲೈಸೆನ್ಸ್ ಬಂದ ತಕ್ಷಣ ವೈನ್ ಸ್ಟೋರ್ಗೆ ನಂದಿನಿ ವೈನ್ ಸ್ಟೋರ್ ಅಂತ ಹೆಸರಿಡ್ತೀನಿ.
ನನ್ನ ಮನಸ್ಸು ಗೆದ್ಬಿಟ್ಟ ಕಣಯ್ಯ ನೀನು. ನೀನು ಯಾವತ್ತು ವೈನ್ ಸ್ಟೋರ್ ಲೈಸೆನ್ಸ್ ತರ್ತೀಯೋ ಅವತ್ತೇ ನನ್ನ ಮಗಳಿಗೂ ನಿನಗೂ ಎಂಗೇಜ್ಮೆಂಟ್. ಏನಂತೀರ ಬಿಗ್ರೆ? ಇದೇ ಮಾತು ದಿಟಾನ ಬಿಗ್ರೆ. ಏ ಬರಿ ಮಾತಲ್ಲ, ಮತ್ತೆ? ಗಟ್ಟಿ ಮಾತು ಗಟ್ಟಿ ಮಾತು. ಸಕ್ಕತ್ತಾಗಿದೆ ಕಣ. ಹೇ ನಂದಿನಿ, ಇಲ್ಲೇನೆ ಮಾಡ್ತಾ ಇದ್ಯಾ? ಮನೆಗೆ ಹೋಗಲ್ವಾ? ಪಿಕಪ್ ಮಾಡೋದಕ್ಕೆ ಡೈಲಿ ಸುರೇಶ ಬರ್ತಿದ್ನಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಕಾಲ್ ಮಾಡೋ ಅವ್ನ್ಗೆ. ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ ಕಣೆ. ಅದಕ್ಕೆ ಹೇಳೋದು ಮೇಂಟೈನ್ ಮಾಡ್ಬೇಕು ಅಂತ. ಓಕೆ, ಸಿ ಯು, ಬಾಯ್. ಯಾರ್ದ ಮಗ ಫೋನು? ನಂದು. ಫೋನ್ ನಿಂದೆ, ಕಾಲ್ ಯಾರ್ದು ಅಂತ ಹೇಳಿ. ನಂದಿನಿ ಕಣ. ಓ 4 ಆಯ್ತು, ಪಿಕಪ್ ಮಾಡಕ್ ಹೋಗಲ್ವನಾ? ಇಲ್ಲ ಕಣ. ಏ ಸುರೇಶ, ಏಯ್ ಏಯ್ ಹೇ ನೀವಾ? ಎಲ್ರ ಹೋಗಿದ್ರಿ ಇಷ್ಟ ದಿನ? ಹೇಳ್ರೋ, ಎಲ್ರ ಹೋಗಿದ್ರಿ? ಊರಲ್ಲೇ ಇದ್ದೀರಾ ಅಥವಾ ಊರ್ ಬಿಟ್ಟು ಹೊಟ್ಟೋಗಿದ್ದೀರಾ? ನೀನ್ ಡ್ರಾಪ್ ಮಾಡಕ್ ಬರ್ತಿಲ್ಲ, ನೀನು ಪಿಕಪ್ ಮಾಡಕ್ ಬರ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಾನ್ ದಿನ ಕಾಲೇಜ್ಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದೀನಿ, ಗೊತ್ತಾ? ಯಾಕ್ರೋ ಬರ್ಲಿಲ್ಲ? ನನಗೊಂದು ಸ್ವಲ್ಪ ಕೆಲಸ ಇತ್ತು. ನಂಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಏನ್ ಭಾರಿ ಗನಂದಾರಿ ಕೆಲ್ಸ ಇತ್ತು. ಸರಿ ನನ್ನ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡು. ಇಲ್ಲ ಇಲ್ಲ, ನಂದು ಚಿಕ್ಕಪ್ಪ ಊರಿಂದ ಬಂದಿದ್ದಾರೆ, ರೈಲ್ವೆ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ. ಅರ್ಜೆಂಟಾಗಿ ಕರ್ಕೊ ಬರ್ಬೇಕು. ನೀನ್ ಅವನ ಜೊತೆನೆ ಹೋಗು. ನಂದು ಇಲ್ಲ, ನಮ್ ದೊಡ್ಡಪ್ಪ ಬಸ್ ಸ್ಟಾಪಲ್ಲಿ ಕಾಯ್ತವ್ರೆ. ನಾನು ಅವ್ರನ್ನ ಅರ್ಜೆಂಟಾಗಿ ಕರ್ಕೊಂಡು ಬರಬೇಕು. ನೀನು ಅವನ ಜೊತೆನೆ ಹೋಗು. ಇಲ್ಲ ಇಲ್ಲ, ನಂಗೆ ಟೈಮ್ ಆಯ್ತು, ನೀನೇ ಬಿಟ್ಬಿಡು. ಚಿಕ್ಕಪ್ಪ ಕಾಯ್ತವ್ರಲ್ಲಿ. ಮಗ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ. ನನಗೂ ಟೈಮ್ ಆಯ್ತು. ನಮ್ ದೊಡ್ಡಪ್ಪ ಅಲ್ಲಿ ಕಾಯ್ತಿದ್ದಾರೆ. ನೀನು ಅವನ ಜೊತೆನೆ ಹೋಗು. ನೀನೇ ಡ್ರಾಪ್ ಮಾಡೋ. ಏ ನಮ್ ಚಿಕ್ಕಪ್ಪ BP ಪೇಷಂಟ್ ಕಣೋ, ನಂದು ನೀನೇ ಕರ್ಕೊಂಡು ಹೋಗೋ. ಏಯ್, ನಮ್ ದೊಡ್ಡಪ್ಪ ಶುಗರ್ ಪೇಷಂಟ್ ಕಣೋ, ನಂದು ನೀನೇ ಕರ್ಕೊಂಡು ಹೋಗೋ. ಏ ನಂದು ನೀನೇ. ಏ ನಿಲ್ಲಿಸ್ರೋ. ಈಗೇನು ನನ್ನ ಮನೆ ಹತ್ರ ಡ್ರಾಪ್ ಮಾಡ್ತಿರೋ ಇಲ್ವೋ ಅಷ್ಟ್ ಹೇಳಿ. ಸಾರಿ ನಂದು, ನೀನು ಅವನ ಜೊತೆನೆ ಹೋಗು. ಆಯ್ತು. ಪ್ಲೀಸ್ ನಂದು, ನೀನು ಅವನ ಜೊತೆನೆ ಹೋಗು. ಹೇ Sorry, ಸುರೇಶ, ಹೇ ರಮೇಶ, ಒಳ್ಳೆ ಮೆಂಟ್ಲುಗಳ ಸವಾಸ ಆಯ್ತು. ಆಟೋ. ಏ, ಅಮ್ಮ! ಅಮ್ಮ, ಆಯ್ತಮ್ಮ, ನೋಡ್ಕೊಂಡು ರೋಡ್ ಕ್ರಾಸ್ ಮಾಡಕ್ಕಾಗ್ಲಿಲ್ವೇನಮ್ಮ? ನಾನ್ ನೋಡ್ಕೊಂಡೇ ಬರ್ತಿದ್ದೆ ಡಾಕ್ಟರ್. ಅವ್ನ್ ಯಾವನೋ ರಾಸ್ಕಲ್ ಅಮ್ಮ ಹಿಂದೆಯಿಂದ ಬಂದ್ ಕೂತ್ಬಿಟ್ಟ. ನಿಮ್ಮ ಮನೆಯವ್ರು ಯಾರು ಬಂದಿಲ್ವಾ? ಬರ್ತಾರೆ, ಅವ್ರ ಮನೆಯವ್ರು ಬರ್ತಾರೆ. ಅವಾಗ ಏನ್ ಆನ್ಸರ್ ಮಾಡ್ತೀವ ಮಾಡು. ಏಯ್ ನಿಂತ್ಕೊಳ್ಳ. ನಾನು ಯಾಕೆ ಆನ್ಸರ್ ಮಾಡ್ಬೇಕು? ನಾನು ಆಕ್ಸಿಡೆಂಟ್ ಮಾಡ್ದೆ, ಗುದ್ದದವನು ಅವನು, ಗುದ್ದಿಸ್ಕೊಂಡವ್ಳು ಇವಳು, ಮಧ್ಯದಲ್ಲಿ ನಿಂದೇನೋ ಗುದ್ಲಿ ಪುರಾಣ. ಹೋಗಲೇ. ಏಯ್ ನಿಂತ್ಕೊಳ್ಳ ಇಲ್ಲಿ. ಆಕ್ಸಿಡೆಂಟ್ ಆಗಿದ್ದೆ ನಿನ್ನಿಂದ. ನೀನ್ ಕರ್ಕೊಂಡು ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಯಾಕೆ ಬಂದ್ಬಿಡು. ಏ ರಮೇಶ, ಇದು ಸರಿ ಇಲ್ಲ ಕಣೋ. ನಿಂತ್ಕೊಳ್ಳೋ. ಏ ನಿಂತ್ಕೊಳ್ಳ. ನಂದಿನೇನ ನೀ ಪಿಕಪ್ ಮಾಡಿದ್ರೆ ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ. ನೀನ್ ಯಾಕೋ ಕರ್ಕೊಂಡು ಹೋಗಿಲ್ಲ? ನಿನ್ ಗಾಡಿಯಲ್ಲೇ ನಿಮ್ ಚಿಕ್ಕಪ್ಪ ಕೂತಿದ್ನ. ನಿನ್ ಗಾಡಿಯಲ್ಲೇ ನಿನ್ ದೊಡ್ಡಪ್ಪ ಕೂತಿದ್ನ. ಸುಮ್ನೆ ಮಾತು ಬೆಳೆಸ್ಬೇಡ. ಏಯ್ ಮಾತಿಗೆ ಮಾತು ಬೆಳೆಸ್ತಾ ಇರೋದು ನಾನಲ್ಲ, ನೀನು. ಬೆಳ್ಸಲ್ವೋ? ಇನ್ಮೇಲೆ ಏನು ಬೆಳ್ಸಲ್ಲ. ನಂದಿನಿ, ಪಿಕಪ್ ಡ್ರಾಪ್ ಎಲ್ಲ ನೀನೇ ಮಾಡು. ಓ ತಾವೇನ್ ಮಾಡ್ತೀರೋ? ಡ್ರಾಪ್ ಆಗ್ತೀನಿ.